ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಈ ಸಲದ ಗಾಯೂಸ್ ಕ್ಲಿಟ್ಸ್ ಸ್ವಾವಲಂಬನ ಸಂತೆ ತುಮಕೂರಿನ ಗಾಜಿನ ಮನೆಯಲ್ಲಿ ಇದೇ ಭಾನುವಾರ ಜುಲೈ 7ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಾವಲ್ಲಿ ನಿಮಗೆ ಸಿಗ್ತೀವಿ. ಮಿಸ್ ಮಾಡದೆ ಬನ್ನಿ. ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಆ್ಯಕ್ಚುಲಿ ಫೇಸ್ ನೋಡ್ಬೋದು, ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೌದು, ಇವತ್ತು ಇಡೀ ದಿನ ಸುತ್ತಾಟ, ಎಲ್ಲೂ ಒಂದು ನಿಮಿಷನೂ ರೆಸ್ಟ್ ಅಂತಲೇ ಸಿಕ್ಕಿಲ್ಲ ನನಗೆ. ಸೊ ಬಂದ ತಕ್ಷಣವೇ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ನನ್ನ ಗೆಳತಿಯರಿಗೆ ಒಂದಷ್ಟು ಹೆಲ್ಪ್ ಆಗಲಿ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನನ್ನ ವಯಸ್ಸಿನ ಅಥವಾ ಆಚೀಚೆ ಇರೋ ಎಲ್ಲ ಹೆಣ್ಮಕ್ಳಿಗೂ ಇದು ಬಹುಶಃ ಸಹಾಯ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ತುಂಬ ಸುಲಭವಾಗಿ ನಾವು ಆರೋಗ್ಯನ ಪಡ್ಕೋಬೋದು, ಅದ್ರ ಬಗ್ಗೆನೂ ಒಂಚೂರು ಮಾತಾಡ್ತೀನಿ. ಸೊ ಹತ್ರ ಬಂದಾಗ ನೋಡಿ, ಸ್ಕಿನ್ ಗ್ಲೋ ಇದೆ, ಸ್ಕಿನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಟಯರ್ಡ್, ವೆರಿ ಮಚ್ ಟಯರ್ಡ್. ಏನಂದರೆ ರೆಸ್ಟ್ ಇಲ್ಲ, ಬೆಳಗ್ಗೆಯಿಂದ ಕೂತಿಲ್ಲ, ಇದ್ದಾಗಿಂದನೂ ಓಡಾಡ್ತಾ ಇದ್ದೀನಿ. ನಿನ್ನೆ ಇಟ್ ವಾಸ್ ವೆನ್ಸ್ಡೇ ಅಲ್ಲ ಟ್ಯೂಸ್ಡೇ ಬೆಳಗ್ಗೆ ಹಾಸ್ಪಿಟಲ್ಗೆ ಫಸ್ಟ್ ಹೋಗಿದ್ದು, ಬ್ಲಡ್ ಟೆಸ್ಟ್ ಕೊಟ್ಟು ಆ ನಂತರ ರಿಪೋರ್ಟ್ಸ್ ಕಲೆಕ್ಟು, ಸ್ಕ್ಯಾನಿಂಗು ಅದೆಲ್ಲ ಆಯಿತು. ಮತ್ತೆ ಇವತ್ತು ಬೆಳಗ್ಗೆ ಬ್ಲಡ್ ಟೆಸ್ಟು, ಅಗೇನ್ ಮತ್ತೊಂದು ಸ್ಕ್ಯಾನಿಂಗು, ಫುಲ್ ಕಂಪ್ಲೀಟಾಗಿ 2 ದಿನ ಹಾಸ್ಪಿಟ್ಲ್ ಓಡಾಟ. ಎಲ್ಲೂ ಅಡ್ಮಿಟ್ ಅಲ್ಲ, ಹಾಸ್ಪಿಟ್ಲಿಗೆ ಓಡಾಟ. ಬ್ಲಡ್ ಚೆಕಪ್ ಬಗ್ಗೆ ಹೇಳಬೇಕು ಅಂದರೆ ನಂದು ರೆಗ್ಯುಲರ್ ಚೆಕಪ್ ನಾನು ಮಾಡಿಸ್ತಾ ಇರ್ತೀನಿ ಆವಾಗ. ನಾನು ಡಯಾಬಿಟಿಕ್ ಅಲ್ಲ, ಬ್ಲಡ್ ಪ್ರೆಷರ್ ಆ ಥರ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್, ಟಚ್ಡು ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ನನಗೇನೂ ಇಲ್ಲ. ಬಟ್ ರೆಗ್ಯುಲರ್ ಬ್ಲಡ್ ಚೆಕಪ್ಸ್ ಮಾಡಿಸ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಮಾಡಿಸಿದಾಗ ವಿಟಮಿನ್ ಡಿ ಓಕೆ ತುಂಬ ಕಡಿಮೆ ಇತ್ತು. ಬಟ್ B12 ತುಂಬಾ ಕಡಿಮೆ ಇತ್ತು, 80ಕ್ಕೆ ಬಂದಿತ್ತು. ಅದು 200ಕ್ಕಿಂತ ಮೇಲೆ ಬಗ್ಗೆ 80ಕ್ಕೆ ಬಂದುಬಿಟ್ಟಿತ್ತು. ನನಗೆ ಸುಸ್ತು ಟಯರ್ಡ್ ಅನಿಸ್ತಾ ಇದೆ, ನನಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಎನರ್ಜಿ ಇಲ್ಲ, ಈ ಥರ ಒಂದು ಫೀಲ್ ಆಗ್ತಾನೆ ಇತ್ತು. ರೀಸನ್ನೇ ಗೊತ್ತಾಗ್ತಾ ಇರಲಿಲ್ಲ. ಫೈನಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ಮೇಲೆ ನನಗೆ ಗೊತ್ತಾಯಿತು. ಆನಂತರ ನಾನು ಮನೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬರೀ ಮನೇಲಿ ಮಾಡಿಕೊಂಡ್ರೆ ಸಾಕಾಗಲ್ಲ. ನಿಮ್ಮ ಫಿಸಿಷಿಯನ್ ಇರ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅಥವಾ ನೀವು ಯಾವುದಾದ್ರೂ ಒಬ್ಬ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ನಿಮ್ಮ ರಿಪೋರ್ಟ್ಸ್ನ ಕೊಟ್ಟಾಗ ಅವರು ನಿಮಗೆ ಏನನ್ನ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಅಂದರೆ ಯಾವ ಡೋಸೇಜ್ ಎಷ್ಟು, ಅಂದರೆ ಯಾವ mg ಇರಬೇಕು ಆ ಡೋಸೇಜ್ ಅನ್ನೋದ್ರ ಮೇಲೆ ನಿಮ್ಮ ಒಂದು ಕೊರತೆನ ನೀಗಿಸ್ಬೇಕು ಅಂದರೆ ಇಷ್ಟೇ mg ಕೊಡಬೇಕು ಅಂತ ಇರುತ್ತೆ. ಆ ಥರ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಯಾರೂ ಸೆಲ್ಫ್ ಮೆಡಿಕೇಶನ್ ನಿಮಗೆ ನೀವೇ ತಿಳ್ಕೊಂಡು ತೊಗೋಬೇಡಿ. ಆ ಥರ ಮಲ್ಟಿವಿಟಮಿನ್ಸ್ ತೊಗೋಬೋದೇನೋ, ಆದರೆ ಈ ಥರದಂತೂ ತೊಗೊಳಕ್ಕೆ ಹೋಗಲೇಬೇಡಿ. ಓಕೆ, ನಾನು ಮಾತಾಡೋಕ್ಕೆ ಹೊರಟಿರೋದು ಏನಂದರೆ, ನನಗೆ ಈಗ 44 ಇಯರ್ಸ್. ಓಕೆ, 44 ನನ್ನ ಏಜು, 1982 ಬಾರ್ನು. ಸೊ ಏನು ಹೇಳ್ತೀನಿ ಅಂತಂದರೆ, 40 ವರ್ಷ ಹತ್ತತ್ರ ಬಂದ್ವಿ ಅಂದ ತಕ್ಷಣವೇ ಏನಾಗುತ್ತೆ, ನಮಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಹೇರ್ ಫಾಲ್, ಇಮಿಡಿಯೇಟ್ಲಿ ಹೇರ್ ಫಾಲ್ ಆಗುತ್ತೆ ಸ್ಕಿನ್ನಲ್ಲಿ. ನನಗಾಗಿತ್ತಲ್ಲ LPP, ನನ್ನ ಫೇಶಿಯಲ್ ಸ್ಕಿನ್ ನೋಡಿ ಚೆನ್ನಾಗಿದೆ. ಅದೇ ನೆಕ್ಕಿನ ಸ್ಕಿನ್ ನಿಮಗೆ ಪಿಗ್ಮೆಂಟೇಷನ್ ಕಾಣಿಸ್ತಾ ಇದೆ, ಇನ್ನೂ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ. ಅದನ್ನು ನಾನು ಕಮ್ಮಿ ಮಾಡ್ಕೋತೀನಿ. ದಿಸ್ ಇಸ್ ಲೈಕನ್ ಪ್ಲಾನಸ್ ಪಿಗ್ಮೆಂಟೋಸಿಸ್ ಅಂತ ಹೇಳಿ ನನಗಾಗಿದ್ದು, LPP ಅಂತ ಹೇಳಿ. ಏನರಿಂದ ಆಗುತ್ತೆ ಇದು ಕ್ರೀಮು, ಇವತ್ತು ಸ್ವಲ್ಪ ಡೀಟೇಲಾಗಿ ಹೇಳ್ಬಿಡ್ತೀನಿ. ಇದು ನಾವು ತಲೆಗೆ ಹಾಕೋ ಬಣ್ಣ ಅಥವಾ ಪರ್ಫ್ಯೂಮ್. ಸುಮಾರು ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ ಈ ಪ್ರಾಬ್ಲಮ್ನ. ನಿಮ್ಗೆ ಏನಂತ ಅದು ಕನ್ನಡದಲ್ಲಿ ಬಂಗು ಅಂತ ಹೇಳ್ತಾರೆ, ಕೆಲವರು ಏನೇನೋ ಹೇಳ್ತಾರೆ. ಅದಕ್ಕೊಂದು ಒಬ್ಬರು ಒಂದೊಂದು ರೀತಿ ಹೆಸರು ಕೊಡ್ತಾರೆ. ಆದರೆ ಕೆಲವರಿಗೆ ಇಲ್ಲೆಲ್ಲ ಪಿಗ್ಮೆಂಟ್ ಆಗಿರುತ್ತೆ, ಪಾಪ ಇದೆಲ್ಲ ಆಗಿರುತ್ತೆ, ಇಲ್ಲೆಲ್ಲ ಆಗಿರುತ್ತೆ, ಅದೇನು ಅಂತ ಗೊತ್ತಿರಲ್ಲ. ಎಲ್ಲದೂ ಒಂದೇ ಅಂತಲೂ ಹೇಳಲ್ಲ. ಸ್ಕಿನ್ ಅಂದರೆ ಚರ್ಮ ರೋಗದಲ್ಲಿ 101 ವೆರೈಟಿ ಇದೆ. ಇದೆಲ್ಲ ನನಗೆ ಪಿಗ್ಮೆಂಟೋಸಿಸ್ ಇದೆ, LPP ಆಗಿರೋದು. ಇದು ಕಂಟಾಜಿಯಸ್, ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಅಲ್ಲ ಇದು. ಯಾರಿಗೂ ಇದನ್ನ ತೊಂದರೆನೂ ಆಗಲ್ಲ. ಬಟ್ ನಮಗೇನಾಗುತ್ತೆ ಅಂದರೆ ಆ ಕಪ್ಪು ಕಲೆ ಅದು ತುಂಬ ಒಂಥರ, ನನಗಂತೂ ಹೆಂಗಾಗುತ್ತೆ ಅಂದರೆ ಒಂಥರ ಡಿಪ್ರೆಸ್ಡ್ ಆಗಿದೆ. ಹೆಚ್ಚು ಕಡಿಮೆ 1 ತಿಂಗಳು ಒಂದು ರೀತಿ ಡಿಪ್ರೆಷನ್, ಹೆಂಗೆ ಆಗ್ಬಿಡ್ತಲ್ಲ, ಮುಖ ಹೆಂಗಾಗ್ತಾ ಇದೆಯಲ್ಲ ಅಂತ. ಇಲ್ಲಿ ಒಂದೇ ಒಂದು ಇಲ್ಲಿ ಆಗಿತ್ತು. ನಾನು ಚೆನ್ನಾಗಿ ತಿಳ್ಕೊಂಬಿಟ್ಟೆ. ನನಗೇನು ಗೊತ್ತಾಗ ಏನೋ ಆಗಿದೆ, ಏನೋ ಕಚ್ಚಿದೆ ಅಂತ ರೆಡ್ ಕಲರ್ ದಂಧೆ ಥರ ಆಯಿತು. ಆ ನಂತರ ಅದು ಡಾರ್ಕ್ ಆಗ್ತಾ ಬಂತು. 1, 2 ಅಂದ್ಕೊಂಡು ಇಲ್ಲೆಲ್ಲ ಆಯಿತು. ಈಗಲೂ ನಂದು ಕಿವಿ ಒರಿಜಿನಲ್ ಕಲರ್ ಇಲ್ಲ, ಈಗಲೂ ಡಾರ್ಕ್ ಆಗೇ ಇದೆ. ಸೊ ಇದೆಲ್ಲ LPPಯಿಂದ ಆಗಿದ್ದು. ಏನಕ್ಕೆ ಅಂದರೆ ಒಂದು ಬ್ರ್ಯಾಂಡ್ ಹೆಸರು ಹೇಳಲ್ಲ, ಹೇರ್ ಕಲರ್. ನನಗೂ ಆಸೆ ಇತ್ತು. ಎಲ್ಲರೂ, ನಾನು ಚಿಕ್ಕವಳಿಂದನೂ ಮೆಹಂದಿ ಅಂದರೆ ಅಮ್ಮ ತಲೆಗೆ ಹೆಣ್ಣಪ್ಪ ಹಚ್ತಾ ಇದ್ರು, ಅವಾಗಿಂದ ಹಚ್ಕೊಳ್ಳೋ ರೂಢಿ ಇದೆ ನಮಗೆ. ಆದರೆ
ಈ ಹೇರ್ ಕಲರ್ ಮಾಡ್ಕೊಳ್ಳೋ ಒಂದು ಆಸೆ ನನಗೂ ಇತ್ತು. ಸರಿ ಒಂದ್ಸಲ ಅದರಲ್ಲೂ ಹರ್ಬಲ್ ಅದು ಅಂತ ಹೇಳಿ ಹೊರಗಡೆಯಿಂದ ತಂದು ಅದನ್ನು ಮಿಕ್ಸ್ ಮಾಡಿ ಹಚ್ಕೊಂಡೆ ನನಗೆ ಅವತ್ತೇನೂ ಫೀಲ್ ಆಗಲಿಲ್ಲ. ಒಂದು 2-3 ದಿನ ಏನೋ ತಿರುಪತಿಗೆ ಹೋದ್ವಿ, ಬರುವಾಗ ಫುಲ್ಲು ರೆಡ್ ಆಯಿತು, ಅದು ಕಡ್ತ ಶುರು ಆಯಿತು. ನಾನು ಅಂದ್ಕೊಂಡೆ ಮೇ ಬಿ ಬಿಸಿಲಿಗೆ ಆಗ್ತಾ ಇದೆ ಅಂತ ಹೇಳಿ. ಅದೆಲ್ಲ ಆದಮೇಲೆ ತುಂಬ ಓದಿದೆ, ತುಂಬ ರಿಸರ್ಚ್ ಮಾಡಿದೆ, ತುಂಬ ಓದಿದೆ, ತುಂಬ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಇದು LPP ಅಂತ. ಆ ನಂತರ ನಾನು ಡಾಕ್ಟರ್ ಹತ್ರ ಹೋದೆ. ಬಿಕಾಸ್ ಅದು ಏನು ಅಂತಲೇ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದೇನೋ ಆಗಿದೆ ಅಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ಅದನ್ನು ಡಯಾಗ್ನೋಸ್ ಮಾಡಿದ್ರು, LPP ಅಂತ ಹೇಳಿ ಡಯಾಗ್ನೋಸ್ ಮಾಡಿ ಒಂದಷ್ಟು ಮಾತ್ರೆಗಳನ್ನು ಕೊಟ್ಟರು. ನಿಜ ಹೇಳಬೇಕಾದ್ರೆ ನಾನು ಸ್ವಲ್ಪ ಮಾತ್ರೆಗಳು ಕಡಿಮೆ ತೊಗೊಳ್ಳೋದು. ಯಾವ ಡಾಕ್ಟ್ರು ಮಾತ್ರೆ ಕೊಟ್ಟರು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ, ತೊಗೊಳ್ಳೋದಿಲ್ಲ. ಒಂದು 2-3 ದಿನ ತೊಗೊಂಡು ಇದು ಮಾಡ್ತೀನಿ, ಆ ಥರ ಮಾಡಬಾರ್ದು. ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಒಂದು 3 ದಿನ 5 ದಿನ ಅಂದರೆ ಅದನ್ನು ತೊಗೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಅದನ್ನು ಹೇಳ್ತೀನಿ. ಸೊ ಹಿಂಗಾಯಿತು. ಆವತ್ತಿಂದ ಇದು ನನಗೆ ಅಂಟತ್ಕೊಂಡಿರೋದು ನಿಧಾನಕ್ಕೆ. ಅಂದರೆ ಇವಾಗ ಸನ್ಸ್ಕ್ರೀನ್ ಮಿಸ್ ಮಾಡ್ತಾಯಿಲ್ಲ ನಾನು. ಎಲ್ರಿಗೂ ಪ್ರತಿದಿನ ನಿಜವಾಗ್ಲೂ ಸನ್ಸ್ಕ್ರೀನ್ ಅವಶ್ಯಕತೆ ಅಂತ ನಾನು ಹೇಳೋದೇ ಇಲ್ಲ. ಸನ್ಸ್ಕ್ರೀನ್ ಇಲ್ಲದೆ ನಾನು ಜೀವನ ಮಾಡಿದ್ದೀನಿ ಇಷ್ಟು ವರ್ಷ, ಚೆನ್ನಾಗೇ ಇದ್ದೆ. ಬಿಕಾಸ್ ನಾನು ಕ್ರೀಮಲ್ಲೇ ಎಷ್ಟೋ ಪರ್ಸೆಂಟೇಜ್ ಸನ್ಸ್ಕ್ರೀನ್ ಇತ್ತು, ನಡೀತಾ ಇತ್ತು. ನಾನು ಯಾವತ್ತೂ ಡಿಪೆಂಡ್ ಆಗಿರಲಿಲ್ಲ. ಬಟ್ ಇದಾದ ಮೇಲೆ ಸನ್ಸ್ಕ್ರೀನ್ ಎಷ್ಟು ಮುಖ್ಯ ಅಂದ್ಕೊಂಡು ಸನ್ಸ್ಕ್ರೀನ್ನ ಪ್ರತಿದಿನ ಮನೇಲಿರಲಿ ಆಚೆ ಹೋಗಲಿ ಅಪ್ಲೈ ಮಾಡ್ತಾನೆ ಇದ್ದೀನಿ. ನಾನು ಡಾಕ್ಟರ್ ಶೇತ್ ಅವ್ರದ್ದು ಕೇಸರ್ ಕೋಜಿಕ್ ಆ್ಯಸಿಡ್ದು ಸನ್ಸ್ಕ್ರೀನ್ ತೊಗೊಳ್ತಾ ಇದ್ದೀನಿ. ಆಯಿಲ್ ಫ್ರೀ ಸನ್ಸ್ಕ್ರೀನು ಹಚ್ಕೊಳ್ತಾ ಇರೋದು. ಓಕೆ, ಸನ್ಸ್ಕ್ರೀನ್ಸ್ ಇರಲಿ ವಿಚಾರ. ಅದು ರೆಗ್ಯುಲರಾಗಿ ಹಚ್ತಾ ಇದ್ದೀನಿ. ಆನಂತರ ಬಾದಾಮ್ ಎಣ್ಣೆ, ಅರಿಶಿನ, ನೆಲ್ಲಿಕಾಯಿ ಅಂದರೆ ಆಮ್ಲ ಆಯಿಲ್ ಇರ್ಬೋದು ಅಥವಾ ಆಮ್ಲದ್ದು ಪೌಡರ್ ಇರ್ಬೋದು, ಯಾವುದು ನಮ್ಮ ಸ್ಕಿನ್ನಿಗೆ ಆಗಲ್ಲ. LPP ಆಗಿರೋರು ಯಾರಿಗೂ ಈ ಸ್ಕಿನ್ನಿಗೆ ಇದು ಆಗಲ್ಲ. ಅಷ್ಟೇ ಅಲ್ಲದೆ ನಮ್ಮ ತಲೆಗೆ ನಾವು ಇಂಡಿಗೋ ಏನಾದರೂ ಇನ್ ಕೇಸ್ ನೀವು ಹಚ್ಚಿದ್ರೆ, ನಾನು ಹೇಳಿದ್ನಲ್ಲ ಸ್ವಲ್ಪ 1-2 ಪ್ಯಾಚ್ ಆಗಿ ಇಷ್ಟ ಆಗಿತ್ತು. ಮೊನ್ನೆ ರೀಸೆಂಟಾಗಿ ತಲೆಗೆ ಪ್ಲೇನ್ ಮೆಹಂದಿ ಕಲಸಿ ಹಚ್ಕೊಂಡು ಆನಂತರ ಇಂಡಿಗೋ ಹಚ್ಕೊಂಡ್ಬಿಟ್ಟೆ. ಇಂಡಿಗೋ ಹಚ್ಕೊಂಡ ತಕ್ಷಣ ಫುಲ್ಲು ನೆಕ್ಕೆಲ್ಲ ಆಯಿತು, ನನಗಾಯಿತು. ಎಲ್ರಿಗೂ ಆಗಲ್ಲ ಅದು. ಯಾರ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಎಲ್ಲರ ಸ್ಕಿನ್ಗೂ. ಎಷ್ಟೋ ಜನ ನಮ್ಮ ಅಮ್ಮನೂ ಹೇರ್ ಕಲರ್ ಹಾಕೋತಾರೆ, ಆದರೆ ಯಾವತ್ತಿಗೂ ಈ ಥರ ಆಗಿದ್ದಿಲ್ಲ. ಎಲ್ರಿಗೂ ಆಗಲ್ಲ. ನಾನು ಹೇಳ್ದಂಗೆ ಕೆಲವೊಬ್ಬರಿಗೆ ಮಾತ್ರ ಈ ರೀತಿ ಅಲರ್ಜಿ ಆಗತ್ತೆ. ಸೊ 40 ಆದ ತಕ್ಷಣ ಕೂದಲಿದ್ರೋದು, ಬ್ಲಡ್ ಪ್ರೆಷರು ಅಥವಾ ಇನ್ನೇನು ಥೈರಾಯ್ಡ್ ಅಂತೆ, PCOD 101 ಕಾಯಿಲೆಗಳಿದೆ. ನಾವು ಕೇಳದೇ ಇರೋವಂಥ ಎಷ್ಟೋ ಕಾಯಿಲೆಗಳಿದೆ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಬರುತ್ತೆ, ಸಿಸ್ಟ್ ಫಾರ್ಮೇಷನ್ನು. ಹಾಗೆ ಇನ್ನು ಹೇಳಬೇಕು ಅಂತಂದರೆ ಎಷ್ಟೋ ಜನಕ್ಕೆ ಯುಟ್ರಸ್ ತೆಗೆಸಲೇಬೇಕು ಅನ್ನೋ ಸಮಸ್ಯೆ ಕೂಡ ಬಂದಿರುತ್ತೆ. ಪ್ರಿಮೆನೋಪಾಸ್, ಪೆರಿಮೆನೋಪಾಸ್ ಸ್ಟೇಜಸಲ್ಲಿ ಬರುವಂಥ ಸಮಸ್ಯೆಗಳು, ಅದರಿಂದ ಆಗುವಂಥ ಡಿಪ್ರೆಷನ್ನು. ಭಗವಂತ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿದ್ದಾನ ಅಂತ ಅನಿಸುತ್ತೆ ಒಂದೊಂದ್ಸಲ. ಏನಂದ್ರೆ ಎಲ್ಲದನ್ನು ಓವರ್ಕಮ್ ಮಾಡಬೇಕು. ಹೆಣ್ಮಕ್ಳು ನಾವು ಸ್ಟ್ರಾಂಗ್ ಹೆಣ್ಮಕ್ಳು, ಎಲ್ಲದನ್ನು ಫೇಸ್ ಮಾಡೋವಂಥ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಅಂದ್ಕೋತೀನಿ ಈ ಥರದ್ದೆಲ್ಲ ನಮಗೆ ಬರೋದು. ಓಕೆ, ಸೊ ಮೆನೋಪಾಸಲ್ ಸ್ಟೇಜ್ ಮೇ ಬಿ ನನಗೆ ಪೆರಿಮೆನೋಪಾಸ್ ಇಲ್ಲ, ಪ್ರಿಮೆನೋಪಾಸ್ ಇಲ್ಲ, ಏನೂ ಇಲ್ಲ. ನಾರ್ಮಲ್, ನಾನು ಹೆಲ್ದಿಯಾಗಿ ನಾರ್ಮಲಾಗಿ ಇದ್ದೀನಿ. ಬಟ್ ನನಗೆ ಸಡನ್ನಾಗಿ ಏನಾಯಿತು ಅಂದರೆ ಒಂದು ರೀತಿ ಹೊಟ್ಟೆಯಲ್ಲಿ ಪೇಯ್ನ್ ಶುರು ಆಯಿತು. ಯಾವ ರೀತಿ ಇಲ್ಲಿ ಪೇಯ್ನ್ ಬ್ಯಾಕಲ್ಲಿ ಕರೆಕ್ಟಾಗಿ ನನ್ನ ಈ ಭಾಗದಲ್ಲಿ ಪೇಯ್ನ್ ಬರ್ತಾಯಿತ್ತು ಅಂದರೆ ಇದು 3ನೇ ಸಲ. ಪೇಯ್ನ್ ಬಂದ ತಕ್ಷಣ ಒಂಥರ ಮಸಲ್ ಕ್ಯಾಚ್ ಆದಾಗ ಅದು ಮಲಗಿದ್ರೆ ಎದ್ದೇಳಕ್ಕಿಲ್ಲ. ಒಬ್ಬರು ಕೈ ಕೊಟ್ಟು ನನ್ನ ಮೇಲಕ್ಕೆ ಏಳಿಸ್ಬೇಕು. ಏಳಿಸಿದ್ಮೇಲೆ ಓಡಾಡ್ಕೊಂಡು ನಾನು ನಾರ್ಮಲಾಗಿ ಕೆಲಸ ಮಾಡ್ತೀನಿ. ನಾನು ಏನಾದರೂ ಕುತ್ಕೋಬೇಕು ಅಂದರೆ ಅಂದ್ಕೊಂಡು ಮೆಲ್ಲಗೆ ಕುತ್ಕೋಬೇಕು, ಅಷ್ಟು ಪೇಯ್ನ್ ಆಗ್ತಿತ್ತು. ಅವಾಗೆಲ್ಲ ಮಸಲ್ ರಿಲ್ಯಾಕ್ಸೆಂಟು ಒಂದು ಟ್ಯಾಬ್ಲೆಟ್ಸ್ ಬರುತ್ತೆ. ಈಗ ನೋಡಿ ಮನೇಲಿ ಒಬ್ಬ ಡಾಕ್ಟ್ರ್ ಇದ್ದಾನೆ ನಮ್ಮ ಮನೆಯಲ್ಲಲ್ವಾ, ಕೇಳೋದು ಮಸಲ್ ರಿಲ್ಯಾಕ್ಸೆಂಟ್ ಯಾವುದು ಅಂತ ಕೇಳ್ಕೊಂಡು ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ ಫ್ಯಾಮಿಲಿ ಡಾಕ್ಟರ್ಗಳ ಹತ್ರ ವಿಚಾರಿಸೋದು, ತೊಗೊಂಡ್ಬಿಟ್ಟು ಆರಾಮಾಯ್ತಾ, ಮತ್ತು ನಾರ್ಮಲ್ ಆಗಿದೆ. ಇದು 2ನೇ ಸಲ ಆಯಿತು. ಮತ್ತು 3ನೇ ಸಲಕ್ಕೆ ಅಂದರೆ ಮೊನ್ನೆ ಎಷ್ಟು ಮಟ್ಟಕ್ಕೆ ಆಯಿತು ಅಂತಂದರೆ ನನಗೆ ಫುಲ್ ಹೊಟ್ಟೆ ಈ ಭಾಗನೂ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಈ ಭಾಗನೂ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಗೆ ನನಗೆ ಅಂದ್ಕೊಂಡೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಇರ್ಬೋದಾ, ಕಿಡ್ನಿ ಸ್ಟೋನ್ಸಾ, ನಮ್ಮ ತಲೆ ಹೆಂಗೆ ಓಡುತ್ತೆ ಅಂತ ಏನೇನೋ ತಲೆಯಲ್ಲಿ ಬಂದ್ಬಿಡ್ತು. ಸೊ ಪೇನ್ ತಡ್ಕೊಳಕ್ಕಾಗಲಿಲ್ಲ. ಸೊ ಮನೆಯವ್ರು ಏನಂದ್ರು, ಇದು ಇದಾ ಅಂತ ತಲೆ ಕೆಡ್ಸ್ಕೊಳ್ಳೋ ಅಂಥ ಇದಲ್ಲ, ಅಂಥ ಒಂದು ದೌರ್ಭಾಗ್ಯನೂ ಇಲ್ಲ. ಯಾಕಂದರೆ ನಾವು ಅರ್ಧ ಗಂಟೆ ಎಲ್ಲ ಹೋಗಿ ಹಾಸ್ಪಿಟ್ಲ್ ತೋರಿಸ್ಬೋದು, ಪಟ್ ಅಂತ ರೆಡಿಯಾಗಿ ಹೋಗ್ಬಿಡೋಣ ಅಂಥೇಳಿ ಬೆಳಗ್ಗೆ ಅಲ್ಲ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ನಾನು ಹೇಳಿದೆ. 5 ಗಂಟೆ ಕರೆಕ್ಟಾಗಿ ಮನೆಗೆ ಬಿಟ್ವಿ. 6:30 ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದೆ. ಅದಕ್ಕೆ 2 ದಿನ ಮುಂಚೆ ನಾನು ರೆಗ್ಯುಲರ್ ಬ್ಲಡ್ ಚೆಕಪ್ಪಿಗೆ ಕೊಟ್ಟು ಬಂದಿದ್ದೆ. ನಂದೆಲ್ಲ ಬ್ಲಡ್ ಚೆಕಪ್ಪು, ಐರನ್ನು, ವಿಟಮಿನ್ಸು, ಪ್ರೋಟೀನ್ಸು, ಹಿಮೋಗ್ಲೋಬಿನು, RBC, ಡಯಾಬಿಟೀಸು, ಥೈರಾಯ್ಡು, ಕಂಪ್ಲೀಟ್ ಬ್ಲಡ್ ಟೆಸ್ಟು ನಾನು ಮಾಡಿಸಿದ್ದೆ. ಫ್ಯಾಮಿಲಿ ಎಲ್ಲ
ವಿಮನ್ ಅಡ್ವಾನ್ಸ್ಡ್ ಅಂತ ಹೇಳಿ ಅದು ಟೆಸ್ಟು. ಅದನ್ನು ಮಾಡಿಸಿ ಎಲ್ಲ ಟೆಸ್ಟು ಅದೆಲ್ಲ ಬಂದಿತ್ತು ಲಕ್ಕಿಲಿ. ಸೊ ಆ ಟೆಸ್ಟ್ ನೋಡಿದಾಗ ನಂದು B12 ಇಂಪ್ರೂವ್ ಆಗಿದೆ, ವಿಟಮಿನ್ ಡಿ ಇಂಪ್ರೂವ್ ಆಗಿದೆ, ಹಿಮೋಗ್ಲೋಬಿನ್ ಚೆನ್ನಾಗಿದೆ, ಬಟ್ ಐರನ್ ಡೆಫಿಷಿಯನ್ಸಿ ಇದೆ, ಇನ್ನೂ ಇದೆ, ಐರನ್ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾಯಿತು. ಹಾಗೆ ಇನ್ನು ಈಗ ಬರ್ತಾ ಇನ್ಮೇಲೆ ಸ್ವಲ್ಪ ಶುಗರ್ ಕಂಟೆಂಟ್ ಎಲ್ಲ ಕಡಿಮೆ ಮಾಡಬೇಕು. ನಾವು ಏನೇ ಅಂದ್ರೂ ಈ 5.7 CBC ಕ್ರಾಸ್ ಆಗಿಬಿಟ್ರೆ ಅದು ಡೇಂಜರು. ಅದ್ರ ಒಳಗೆ ಇರಬೇಕು, ಅದ್ರ ಒಳಗೆ ಇದೆ ರೀಡಿಂಗು. ಅದು ನನ್ನ ಮಗ ನಂಗೆ ಹೆದರ್ಸ್ತಾ ಇದ್ದಾನೆ, ಇಲ್ಲ ಇನ್ಮೇಲೆ ಈ 40 ಆದಮೇಲೆ ಸ್ವೀಟ್ಸ್ ಕಡಿಮೆ ಮಾಡಿ. ನಂಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ, ಸಿಕ್ಕಾಬಡೆ ಸ್ವೀಟ್ಸ್ ತಿಂತಾ ಇರ್ತೀನಿ ನಾನು. ಮನೇಲಿ ಮಾಡಿದ್ದೆ. ಟೀ ಕುಡಿದ್ರೂ ಸ್ವಲ್ಪ ಸಿಹಿಯಾಗಿರಬೇಕು, ಬೆಲ್ಲ ಎಲ್ಲರೂ 1 ಸ್ಪೂನ್ ಹಾಕೊಂಡು ನಾನು 1.5 ಹಾಕ್ಕೋತೀನಿ. ಆ ಥರ ಅಂದರೆ ನನಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ. ಇದೆಲ್ಲ ಕಮ್ಮಿ ಮಾಡಬೇಕು ಅಂತ ನೆನ್ನೆ ಅಡ್ವೈಸ್ ಮಾಡ್ತಾ ಇದ್ದ. ಓಕೆ, ನಾನು ಅಂದ್ಕೊಂಡಿದ್ದು ಅಪೆಂಡಿಕ್ಸ್ ಇರ್ಬೋದು ಅಂದ್ಕೊಂಡೆ ಹೋದೆ. ಸ್ಕ್ಯಾನಿಂಗ್ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ತೊಗೊಂಡಾಗ ಗೊತ್ತಾಗಿದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಡಾಕ್ಟರ್ ಏನಂದರು, ನಿಮಗೆ ಒಂದು ರೀತಿ ಹೊಟ್ಟೆಯಲ್ಲೇನೋ ಪೇನ್ ಇದೆ, ಎಲ್ಲ ಊತ ಥರ ಆಗಿದೆ, ನಿಮಗೆ ಏನಾಗಿರ್ಬೋದು ನೋಡೋಣ, ಒಂದ್ಸಲ ನೀವು ಒಪಿನಿಯನ್ ತೊಗೊಳ್ಳಿ ಅಂತ. ನಾವು ಅದನ್ನು ರಿಪೋರ್ಟ್ಸ್ನ ಮತ್ತು ಡಾಕ್ಟ್ರಿಗೆ ತೋರಿಸಿದಾಗ ಡಾಕ್ಟ್ರ್ ಎಲ್ಲ ನೋಡ್ಬಿಟ್ಟು ಸೊ ಇದು ನಿಮಗೆ ಏನಂದರೆ ಆಲ್ಕೋಹಾಲಿಸಮ್ ಅಂದರೆ ಅಡಿಕ್ಷನ್ ಇರುತ್ತಲ್ಲ, ಆಲ್ಕೋಹಾಲ್ದು ಅಡಿಕ್ಷನ್ ಇರುತ್ತಲ್ಲ, ಅಂಥವ್ರಿಗೆ ಮಾತ್ರ ಆಗೋ ಥರ ನಿಮ್ಮ ಹೊಟ್ಟೆಯಲ್ಲಿ ಈ ಇಂಟೆಸ್ಟೈನು ಅಥವಾ ಲಿವರು ಅಥವಾ ಪ್ಯಾಂಕ್ರಿಯಾಸ್ ಆಗಿದೆ. ಏನಕ್ಕೆ ಈ ಥರ ಆಯಿತು ಅಂತ ನನಗೇನಂತ ಉತ್ತರ ಕೊಡಬೇಕು. ಐ ವಾಸ್ ಇನ್ ಶಾಕ್. ನಾನು ಏನು ಹೇಳಲಿ, ಏನು ಗೊತ್ತಾಗ್ತಾಯಿಲ್ಲ. ಆಮೇಲೆ ಡಾಕ್ಟ್ರು ಓಕೆ ನೋಡೋಣ, ನಾನು ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತೀನಿ ಅಂತೆಲ್ಲ ಹೇಳಿ, ಆಮೇಲೆ ಲಾಸ್ಟ್ ಇನ್ನೇನು ಹೊರಡಬೇಕು ಅವಾಗ ಸಸ್ಪೆಕ್ಟ್ ಮಾಡಿದ್ದೇನೆಂದರೆ ಮೇ ಬಿ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದಾ ನಿಮಗೆ, ನೋಡೋಣ ಅಂತಂದರು. ಸೊ ಬೆಳಗ್ಗೆಗೆ ಮತ್ತೊಂದು CBD ಅಂದರೆ ಇನ್ನೊಂದು ಟೆಸ್ಟ್, ನಂದು ಗಾಲ್ ಬ್ಲಾಡರ್ ಸ್ಟೋನ್ಸ್ ಏನಾದರೂ ಇದೆಯಾ ಅದನ್ನೊಂದು ಸ್ಕ್ಯಾನ್ ಮಾಡಿಸೋಣ ಅಂತಂದರು. ಸರಿ, ಆಮೇಲೆ ಯಾವುದು ಲೈಪೀಸ್ ಟೆಸ್ಟ್ ಬೇಡ ಅಂದರು, ಇನ್ನು ಯಾವುದೋ ಒಂದು ಟೆಸ್ಟು, ಬ್ಲಡ್ ಟೆಸ್ಟ್, ಅದನ್ನೊಂದು ಟೆಸ್ಟ್ ಮಾಡಿಸ್ಬಿಡಿ. ಓಕೆ, ನನಗೆ ಮತ್ತೆ ಇಲ್ಲಿಗೆ ಬಂತು, ಭಗವಂತ ಮತ್ತೇನೋ ಟೆಸ್ಟ್ ಹೇಳ್ತಾ ಇದ್ದಾರೆ, ಇದು ಆ ಟೆಸ್ಟಲ್ಲಿ ಏನಾದರೂ ಬಂದ್ಬಿಡುತ್ತಾ ಅಂತ ಒಂದು ಭಯ. ಬೆಳಗ್ಗೆ ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ನಾರ್ಮಲ್, ಎಲ್ಲೂ ಇಲ್ಲ, ನೆಗೆಟಿವ್ ಬಂತು ರಿಪೋರ್ಟ್ಸು. ಬ್ಲಡ್ ಟೆಸ್ಟಿಗೆ ಹೋದ್ವಿ, ಅದು ಕೂಡ ನಾರ್ಮಲ್ ಬಂತು. ಆಮೇಲೆ ಡಾಕ್ಟರ್ ಕನ್ಫರ್ಮ್ ಮಾಡಿದ್ದು ವೈರಲ್ ಫೀವರ್ ಆಗಿರುತ್ತಲ್ಲ, ವೈರಲ್ ಫೀವರ್ ಆದಾಗ ನನ್ನ ಹೊಟ್ಟೆಯಲ್ಲಿ ಕರಳು, ಏನು ದೊಡ್ಡ ಕರಳು ಸಣ್ಣ ಕರಳು ಇಂಟೆಸ್ಟೈನ್ಸ್ ಇರುತ್ತಲ್ಲ, ಅದೆಲ್ಲ ಊತ ಬಂದಂಗೆ ಆಗಿದೆ. ಆ ಪೇಯ್ನ್ ನನಗೆ ಈಗಲೂ ಆ ಪೇನ್ ಇದೆ. ಒಂದು 5-6 ಡೇಸ್ ನೀವು ಮೆಡಿಸಿನ್ಸ್ ತೊಗೊಂಡ್ರೆ, ಪ್ರಿಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು ಹುಷಾರಾಗ್ತೀರಾ ಅಂತ ಹೇಳಿದ್ರು. ದೊಡ್ಡ ಭಾರ ಮನಸ್ಸಿಂದ ಹೇಳ್ದಂಗೆ ಆಯಿತು ನನಗೆ. ಇದೆ ಏನಕ್ಕೆ ಅಂತಂದರೆ ನಾನು ಆರೋಗ್ಯವಾಗಿದ್ದೀನಿ, ಸಮಸ್ಯೆ ಇಲ್ಲ. ಸಮಸ್ಯೆ ಏನಂತ ಗೊತ್ತಾಯಿತು, ಆ ಸಮಸ್ಯೆಗೆ ಒಂದು 4-5 ಡೇಸಲ್ಲಿ ನಾನು ಹುಷಾರು ಆಗ್ತೀನಿ. ಹಾಗೆ ಭಾನುವಾರ ದಿನ ತುಮಕೂರಲ್ಲಿ ಈವೆಂಟ್ ಇರೋದ್ರಿಂದ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿನೂ ಆಗ್ತೀನಿ ನಾನು. ಏನಕ್ಕೆ ಸಡನ್ನಾಗಿ ಈಗ ಒಳಗೆ ಬಂದ ತಕ್ಷಣವೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾರಣ ಎಷ್ಟೋ ಜನಕ್ಕೆ ನಿಮ್ಗೇನು ಸಮಸ್ಯೆ ಅಂತಲೇ ಗೊತ್ತಾಗಲ್ಲ. ನಿಮಗೆ ಕೂದಲು ಉದುರ್ತಾ ಇರುತ್ತೆ, ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ನಿಮಗೆ ಗೊತ್ತಿರಲ್ಲ. ನೀವು ಅನ್ಕೋತೀರಾ ವಯಸ್ಸಾಯಿತು ಅದಕ್ಕೆ. ಸಾರಿ, ಯಾವುದೂ ಕಾರಣ ಅಲ್ಲ. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದು, ಸ್ಕಿನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು, ದೇಹದಲ್ಲಿ ಏನೋ ಬದಲಾವಣೆಗಳಾಗೋದು ಯಾವುದೂ ಕೂಡ ವಯಸ್ಸಿಗಲ್ಲ, ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಡೆಫಿಷಿಯನ್ಸಿಯಿಂದ ಅಥವಾ ಏರುಪೇರುಗಳಿಂದ ಆಗ್ತಾ ಇರುತ್ತೆ. ಒಂದು ಮೆನೋಪಾಸಲ್ ಸ್ಟೇಜ್ ಇದ್ದರೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗುತ್ತೆ. ಇಲ್ಲಾಂದರೆ ಇನ್ನೊಂದು ನೀವೇನಾದರೂ ಕಾಯಿಲೆಗಳಿದ್ದರೆ ಅದರಿಂದನೂ ಆಗುತ್ತೆ. ಏನೂ ಇಲ್ಲ ಆದರೂ ಆಗ್ತಾ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ನಾಳೆನೇ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ. ದಯವಿಟ್ಟು ರಿಕ್ವೆಸ್ಟ್ ನಂದು ಎಲ್ಲ ಹೆಣ್ಮಕ್ಳಿಗೂ, ತುಂಬ ಜನಕ್ಕೆ ನಾನು ಹೇಳಿದ್ದೀನಿ, ನೀವು ಹೋಗಿ ಮಾಡಿಸಿದಾಗ ಕಂಪ್ಲೀಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ನೀವು ನೋಡಿ, ಒಂದು ಮೇಕಪ್ ಪ್ರಾಡಕ್ಟ್ ತೊಗೊಳಕ್ಕೆ 2,000-3,000 ಕಳಿತೀವಿ, ಅಷ್ಟೆಲ್ಲ ಬೇಡ. ಸ್ವಲ್ಪ ದುಡ್ಡು ಕೊಟ್ಟರೆ ನಿಮಗೆ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಬರುತ್ತೆ. ನೀವು ಅನಿಮಿಕ್ ಇದ್ದೀರಾ ಅಂದರೆ ಬ್ಲಡ್ ಕಡಿಮೆ ಇದೆಯಾ, ಐರನ್ ಡೆಫಿಷಿಯನ್ಸಿ ಇದೆಯಾ, ವಿಟಮಿನ್ B12 D ಕಮ್ಮಿ ಇದೆಯಾ, ಅಥವಾ ಪ್ರೋಟೀನ್ಸ್ ಏನು ನಿಮ್ಮ ದೇಹದಲ್ಲಿ ಯಾವುದು ಕಡಿಮೆ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ನಾನಂತೂ ಆರ್ಥ್ರೈಟಿಸಿಂದ ಹಿಡಿದು ಎಲ್ಲದೂ ಮಾಡಿಸಿದ್ದೀನಿ. ಡೆಫಿಷಿಯನ್ಸಿ ಗೊತ್ತಾದ ತಕ್ಷಣ ನಿಮಗೆ ರೂಟ್ ಕಾಸ್ ಗೊತ್ತಾಗುತ್ತೆ. ಏನಕ್ಕೆ ಹಿಂಗೆ ಆಗ್ತಾ ಇದೆ, ನಿಮಗೆ ಯಾಕೆ ಸುಸ್ತು ಅನಿಸ್ತಾ ಇದೆ, ಅಥವಾ ಯಾಕೆ ನಿಮಗೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ, ಅಥವಾ ಯಾಕೆ ನಿಮಗೆ ಮೊಣಕಾಲೆಲ್ಲ ಸೌಂಡ್ ಬರ್ತಾ ಇದೆ. ಎಲ್ಲದಕ್ಕೂ ಇಂಟರ್ ಕನೆಕ್ಷನ್ ಇದೆ, ಒಂದಕ್ಕೊಂದು ಕನೆಕ್ಷನ್. ನಮ್ಮ ದೇಹದಲ್ಲಿ ಆಗೋ ಪ್ರತಿ ಬದಲಾವಣೆಗೂ ನಮ್ಮ ಕಾಯಿಲೆನೋ ಅಥವಾ ಇನ್ನೇನೋ ಅಂತ ಕಾರಣ ಇದ್ದೇ ಇರುತ್ತೆ. ಮೆಡಿಕಲ್ ಟರ್ಮ್ಸಲ್ಲಿ ನಂಗೆ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ನೀವು ಹೋಗಿ ಚೆಕಪ್ ಮಾಡಿಸಿ, ಟೆಸ್ಟ್ ಮಾಡಿಸಿ. ಇನ್ನೇನೋ ಸಮಸ್ಯೆನ ದಯವಿಟ್ಟು ಒಂದು ದಿನಕ್ಕೂ ನೋಡೋಣ ನಾಳೆ ಅಂತ ತಳ್ಳಬೇಡಿ. ನಮ್ಮ ಅತ್ತೆ ಹೀಗೆ ಮಾಡೋರು. ನಮ್ಮ ಅತ್ತೆ ಬೆಸ್ಟ್ ಎಕ್ಸಾಂಪಲ್. ಏನಾದರೂ ಆಗಿತ್ತು ಅಂತಂದರೆ ನೋಡೋಣ ಬಿಡು,
ಇವತ್ತೊಂದಿನ ಏನೋ ಒಂದು ಹಚ್ಕೊಂಡ್ರೆ ಆಯಿತು, ಏನೋ ಒಂದು ತೊಗೊಂಡ್ರೆ ಆಯಿತು, ಏನೋ ಒಂದು ಮಾಡಿದ್ರೆ ಈ ಥರ ಪಾಪ ಅವ್ರು ಏನಂದರೆ ನಮಗೆಲ್ಲ ಇವಾಗ ಎಜುಕೇಷನ್ ಇದೆ, ಅವೇರ್ನೆಸ್ ಇದೆ, ಅವ್ರಿಗೆ ಅವೇರ್ನೆಸ್ ಇರಲಿಲ್ಲ. ಅವರು ಏನು ಅಂದ್ಕೊಳ್ತಾ ಇದ್ರು, ನಾವೇನು ಹೊರಗಡೆ ತಿನ್ನೋದಿಲ್ಲ, ಏನಿಲ್ಲ, ನಮಗೇನು ಕಾಯಿಲೆ ಬರುತ್ತೆ ಬಿಡು ಅಂದ್ಕೊಂಡು ತಳ್ತಾ ಬಂದರು. ಒಂದೇ ಸಲಕ್ಕೆ ಅವ್ರಿಗೆ ತುಂಬ ತಡ್ಕೊಳಕ್ಕಾಗದೇ ಇದ್ದಾಗ ಹಾಸ್ಪಿಟ್ಲಿಗೆ ಹೋದಾಗ ಒಂದೊಂದಲ್ಲ ಗ್ಲೂಕೋಮಾ ಅಂದರೆ ಕಣ್ಣಿಂದು ಪ್ರಾಬ್ಲಮ್ ಆಯಿತು, ಥೈರಾಯ್ಡು, ಬ್ಲಡ್ ಪ್ರೆಷರು, ಡಯಾಬಿಟೀಸು, ಹಾರ್ಟಿನ ಪ್ರಾಬ್ಲಮ್, ಕಂಪ್ಲೀಟ್ ಡಿಫೆಕ್ಟೆಡ್ ಬಾಡಿ ಅಂತ ಅನಿಸ್ಬಿಡ್ತು ಅವರಿಗೆ. ಆ ಥರ ಸಮಸ್ಯೆ ಒಂದೇ ಸಲಕ್ಕೆ ಎಲ್ಲ ಅದೆಲ್ಲ ಮಿತಿ ಮೀರಿ ಆಗಿತ್ತು. ಆಗ ಟ್ಯಾಬ್ಲೆಟ್ಸ್ ಕೂಡ ಕಂಟ್ರೋಲ್ ಮಾಡೋವಂಥ ಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ನಾವು ಮತ್ತೆ ಸ್ವಲ್ಪ ಬೇಗನೆ ಹೊರಟೋದ್ರು ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಹೇಳೋದು ಎಲ್ಲ ಹೆಣ್ಮಕ್ಳು ರಿಕ್ವೆಸ್ಟು, ದಯವಿಟ್ಟು ಕಾಳಜಿ ಮಾಡಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಂದು ಜೀವನ ಅಮೂಲ್ಯ. ನಾವು ಹೆಣ್ಮಕ್ಳು ಮನೆಯ ಒಂದು ಸ್ತಂಭ ಇದ್ದಂಗೆ, ಪಿಲ್ಲರ್, ಸಪೋರ್ಟಿಂಗ್ ಪಿಲ್ಲರ್. ನಾವು ಸ್ವಲ್ಪ ಹಿಂಗಾದರೂ ಬಿಲ್ಡಿಂಗ್ ಕುಸಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಗಂಡಂದಿರ ಆರೋಗ್ಯಕ್ಕಾಗಿ, ಅಥವಾ ನಮ್ಮ ಮನೆಗೋಸ್ಕರನಾದರೂ ನಾವು ಆರೋಗ್ಯವಾಗಿರಲೇಬೇಕು. ಯಾರಿಗಲ್ದಿದ್ರು ನಿಮಗೋಸ್ಕರ ನೀವು ಆರೋಗ್ಯವಾಗಿರ್ಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾವಾಗಲೂ ಖುಷಿಯಾಗಿ ಜೀವನ ನಡೆಸಬೇಕು ಅಂದರೆ ಆರೋಗ್ಯ ತುಂಬ ಮುಖ್ಯ. ಆ ಭಗವಂತ ಒಂದು 10 ರೂಪಾಯಿ ಕಡಿಮೆ ದುಡಿಮೆ ಕೊಟ್ಟರು ಪರವಾಗಿಲ್ಲ, ಎಲ್ರಿಗೂ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ತಿಳಿಸಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ತುಂಬ ಜನ ಅರ್ಚನಾ ಮದುವೆಲಿ ಅಮ್ಮ ಬಂದಿಲ್ವಾ ಅಂತ ಕೇಳ್ತಿದ್ರು. ಅಮ್ಮ ಬಂದಿದ್ರು. ನೈಟ್ ರಿಸೆಪ್ಷನಿಗೆ ಅಮ್ಮ ಬಂದರು. ನೈಟ್ ರಿಸೆಪ್ಷನಿಗೆ ಸಾವಿರಾರು ಜನ ಬಂದಿದ್ದರಿಂದ ನಾನು ನಮ್ಮ ಮನೆಯವರು, ನಮ್ಮ ಮನೆ ಮದುವೆ ಅಂದಮೇಲೆ ನಾವು ಓಡಾಡ್ತಾ ಇದ್ವಿ. ನನ್ನ ಮಗ ನಮ್ಮ ಅಮ್ಮನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ವಿಶ್ ಮಾಡಿಸಿ ಕರ್ಕೊಂಡು ಬಂದ. ವಿಡಿಯೋಗ್ರಾಫರ್ ಫೋಟೋ ತೆಗೆದಿದ್ದಾನೆ. ಆ ಫೋಟೋ ಆಲ್ಬಮಿಗೆ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಅಮ್ಮ ಬಂದಿದ್ರು ಅಂತ ಪ್ರೂಫು. ನಾನೆಲ್ಲ ವಿಡಿಯೋ ಮಾಡ್ಕೊಳ್ಳೋಷ್ಟು ನನಗೆ ಪುರ್ಸೊತ್ತಿರಲಿಲ್ಲ. ನಾವು ಓಡಾಡ್ತಾನೆ ಇದ್ದೆ. ನೈಟ್ ನೋಡಿದ್ರೆ ನೀವು, ನೈಟ್ ರಿಸೆಪ್ಷನ್ದು ಒಂದೇ ಒಂದು ನಾವು ನಿಂತ್ಕೊಂಡಿರೋದು ಫೋಟೋ ಕೂಡ ನಾವು ತೆಗೆದಿಲ್ಲ, ವಿಡಿಯೋ ಮಾಡಿಲ್ಲ. ಹಾಗೆ ಇನ್ನೆಲ್ಲಿಗೆ ಅಮ್ಮ ಬಂದಿಲ್ಲ, ಗ್ರ್ಯಾಜುಯೇಷನ್ಗೆ, ನನ್ನ ಮಗನ ಗ್ರ್ಯಾಜುಯೇಷನ್ಗೆ JJMMC ಕಾಲೇಜಲ್ಲಿ, ಅಂದರೆ ದಾವಣಗೆರೆಯಲ್ಲಿರುವಂಥ JJMMC ಮೆಡಿಕಲ್ ಕಾಲೇಜಲ್ಲಿ ನನ್ನ ಮಗ ಗ್ರ್ಯಾಜುಯೇಷನ್ ಮಾಡಿದ್ದು. ಅಂದರೆ MBBS ಮಾಡಿದ್ದು. ಇದನ್ನೇ ಯಾರೋ ಕೇಳ್ತಾ ಇದ್ರಿ, ಯಾವ BAMS ಅಥವಾ MBBS ಅಂತ. MBBS ಮಾಡಿದ್ದು. ಹಾಗೆ ಒಬ್ಬ ಸ್ಟೂಡೆಂಟ್ಗೆ 2 ಟಿಕೆಟ್ ಕೊಡ್ತಾರೆ, ಗೋಲ್ಡನ್ ಟಿಕೆಟ್ ಅಂತ ಕೊಡ್ತಾರೆ, 2 ಟಿಕೆಟು. ಆ 2 ಟಿಕೆಟಲ್ಲಿ ತಂದೆ ತಾಯಿನ ಒಳಗಡೆ ಬಿಡ್ತಾರೆ. ಇನ್ನು ಉಳಿದವರು ಬಂದರೆ ಅವ್ರಿಗೊಂದು ಬೇರೆ ಕಲರ್ ಟಿಕೆಟ್ ಕೊಟ್ಟು ಅವರು ಹೊರಗಡೆ ಫೀಲ್ಡಲ್ಲಿ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ಕುತ್ಕೋಬೇಕು. ಸೊ ಆದರೂ ಅಮ್ಮ ರೆಡಿ ಇದ್ದರು, ಆಯ್ತು ನಾವು ಹೊರಗೆ ಕುತ್ಕೊಂಡು ನೋಡ್ತೀನಿ, ನೀವು ಇಬ್ಬರು ಒಳಗೆ ಹೋಗಿ ಬರ್ರಿ ಅಂತ. ಸೊ ನಾವು 3 ಜನದಲ್ಲಿ ಯಾರು ಹೋಗೋದು ಒಳಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಅಮ್ಮಂಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಶಿ ಕರ್ಕೊಂಡು ಹೋಗಿದ್ದಾರೆ. ಅಧಿಕ ಮಾಸ ಇರೋದ್ರಿಂದ 9 ದಿನದ ಟ್ರಿಪ್ಪು ಕಾಶಿಗೆ. ವಾರಣಾಸಿಯಲ್ಲೇ ಇದ್ದಾರೆ. ಸೊ ಅಲ್ಲಿ ಇದ್ಕೊಂಡು ಎಲ್ಲ ತೀರ್ಥಯಾತ್ರೆ ಮುಗಿಸ್ಬಿಡ್ತೀನಿ 9 ದಿನಕ್ಕೆ. ಸರಿ ಏನು ಮಾಡಲಿ ಅಂದರು. ನಾನು ನನ್ನ ಮಗ ಇಬ್ಬರು ಮೊದಲು ಹೋಗು, ಈ ಥರ ನೀನು ಗಟ್ಟಿ ಮುಟ್ಟಾಗಿದ್ದಾಗೆ ಟ್ರಿಪ್ಪೆಲ್ಲ ಹೋಗಿ ಬರ್ಬೇಕಮ್ಮ, ನೀನು ಹೋಗು ಅಂತ ಕಳಿಸಿದ್ವಿ. ಸೊ ಹಾಗಾಗಿ ಮಗನ ಗ್ರ್ಯಾಜುಯೇಷನ್ ದಿನ ಅಮ್ಮ ಇರಲಿಲ್ಲ. ಅವ್ರಿಗೂ ಕೂಡ ಸಮಾನವಾಗಿ ನಮಗೆ ಎಷ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ರು ಅಷ್ಟೇ ಅಮ್ಮನಿಗೂ ಸಲ್ಲಬೇಕು. ಯಾಕಂದರೆ ಅವನು ತುಂಬ ಪ್ರೀತಿಯ ಮೊಮ್ಮಗ, ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ಅವನ್ನ. ಹಾಗೆ ಅವನ ಒಂದು ಎಜುಕೇಷನ್ ವಿಚಾರದಲ್ಲಿ ಅಮ್ಮಂದು ಕೈ ತುಂಬ ಇದೆ. ತುಂಬ ಅವನಿಗೆ ಬುದ್ಧಿ ಹೇಳ್ಕೊತಾ ಬಂದಿದ್ದಾಗಲಿ, ಅವನು ಓದುವಾಗ ನೀಟು ಕೋವಿಡ್ ಟೈಮಲ್ಲಿ ನೀಟ್ ಎಕ್ಸಾಮ್ ಬರಲಿಕ್ಕೆ 3 ತಿಂಗಳು ಪೋಸ್ಟ್ಪೋನ್ ಆಯಿತು. ಇನ್ನು ನಾನು ಲೈಫಲ್ಲಿ ಮೆಡಿಕಲ್ ಮಾಡಲ್ಲ, ನಾನು ನೀಟ್ ಎಕ್ಸಾಮೇ ಬರೆಯಲ್ಲ ಅಂತ ಕೂತ್ಕೊಂಡು ಅವನಿಗೆ ಅಮ್ಮನ ಕರೆಸಿ ಅಮ್ಮನ ಕೈಲಿ ಬುದ್ಧಿ ಹೇಳಿಸಿ, ನೀನು ಇವತ್ತಿಂದ ಓದಬೇಡ ಪುಟ, ಯಾವಾಗ ಎಕ್ಸಾಮ್ ಬರ್ತೋ ಅವಾಗ ಸುಮ್ಮನೆ ಹೋಗಿ ಬರೆದು ಬಾ ಅಂತೇಳಿ ಬರ್ಸಿದ್ದು. ಸೊ ನನ್ನ ಮಗನಿಗೆ ಸೀಟು ಈ ರಾಯಚೂರು ಸೈಡು, ಆ ಸೈಡ್ ಸಿಕ್ಕಿತ್ತು. ನಮ್ಮ ಮನೆಯವ್ರು ಯಾವ ಕಾರಣಕ್ಕೂ ನಿನ್ನನ್ನು ಎಲ್ಲೂ ಕಳಿಸಲ್ಲ, ದೂರ ಓದಬೇಕು ಅಂದರೆ ಹತ್ತಿರದಲ್ಲಿ ಯಾವ್ದಾದ್ರು ಕಾಲೇಜ್ ಓದು ಅಂತಂದರು. ಸರಿ ಅಂತ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಎಲ್ಲ ವಿಚಾರಿಸಿದಾಗ ದಾವಣಗೆರೆ ಕಾಲೇಜೇ ಚೆನ್ನಾಗಿದೆ ಅಂತ, ನಮಗೂ ಹೋಗ್ಲಿಕ್ಕೆ ಬರೋಕ್ಕೆ ಹತ್ರ ಆಗುತ್ತೆ ಅಂತ ಹೇಳಿ ಅವನನ್ನು ಪೇಮೆಂಟ್ ಸೀಟಿಗೆ ನಾವು ಕಳಿಸಿದ್ದು. ಕಾರಣ ಅವ್ನಿಗೆ ಗೌರ್ಮೆಂಟ್ ಸೀಟ್ನ ನಾವು ಕಳ್ಸೋಕ್ಕೆ ಆಗಲಿಲ್ಲ ಅಷ್ಟು ದೂರ ಒಬ್ಬನೇ. ಆಮೇಲೆ ನಮಗೆ ಅವನು ಇರಲ್ಲ, ನಾವು ಬಿಟ್ಟಿರಲ್ಲ. ಹಾಗಾಗಿ ನಾವು ಇಲ್ಲೇ ದಾವಣಗೆರೆಯಲ್ಲೇ ಓದಿಸಿದ್ದು ಅವನನ್ನು. ಇಷ್ಟು ಇನ್ಫಾರ್ಮೇಷನ್ ನಾನು ಕೊಡಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್.